Hello everyone, welcome to Sanmarka classes. ಮೊದಲನೇ ಪ್ರಶ್ನೆ ಪಾಶ್ಚಾತ್ಯ ಧರ್ಮಗಳು ಎಂಬಂತಹ ಚಾಪ್ಟರ್ ನಿಂದ ಇವರ ಅವಧಿಯಲ್ಲಿ ಕ್ರಿಶ್ಚಿಯನ್ ಧರ್ಮವು ರೋಮ್ನ ರಾಜ್ಯ ಧರ್ಮವಾಯಿತು ಅಂತ ಹೇಳ್ತಾರೆ. ಇವರ ಅವಧಿಯಲ್ಲಿ ಕ್ರಿಶ್ಚಿಯನ್ ಧರ್ಮವು ರೋಮ್ನ ರಾಜ್ಯ ಧರ್ಮವಾಯಿತು. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಕಾನ್ಸ್ಟೆಂಟೈನ್, ಆಪ್ಷನ್ ಬಿ ಜೂಲಿಯಸ್ ಸೀಸರ್, ಆಪ್ಷನ್ ಸಿ ಟ್ರಾಜನ್ ಮತ್ತು ಆಪ್ಷನ್ ಡಿ ಮಾರ್ಕಸ್ ಅರೇಲಿಯಸ್. ಓಕೆ, ಕ್ರಿಶ್ಚಿಯನ್ ಧರ್ಮವು ಕಾನ್ಸ್ಟೆಂಟೈನ್ ರವರ ಅವಧಿಯಲ್ಲಿ ರೋಮ್ನ ಒಂದು ರಾಜ್ಯ ಧರ್ಮವಾಗಿ ಬೆಳೆಯಿತು. ಯೇಸು ಕ್ರಿಸ್ತರನ್ನ ಶಿಲುಬೆಗೇರಿಸಿದ ನಂತರ ಅವರ ಅನುಯಾಯಿಗಳಿಗೆ ಕಿರುಕುಳವನ್ನ ನೀಡಲಾಯಿತು. ಕೆಲವರನ್ನು ಶಿಲುಬೆಗೂ ಕೂಡ ಏರಿಸಲಾಯಿತು. ಚಕ್ರವರ್ತಿಯಾದ ಕಾನ್ಸ್ಟೆಂಟೈನ್ ಆಳ್ವಿಕೆಯ ಅವಧಿಯಲ್ಲಿ ಕ್ರೈಸ್ತ ಧರ್ಮ ರೋಮ್ನ ರಾಜ್ಯ ಧರ್ಮವಾಯಿತು. ನಂತರ ಯುರೋಪಿನಾದ್ಯಂತ ಹರಡಿತು. ಓಕೆನಾ? ಸೊ ಇವರ ಅವಧಿಯಲ್ಲಿ, ಕಾನ್ಸ್ಟೆಂಟೈನ್ ರವರ ಅವಧಿಯಲ್ಲಿ ರೋಮ್ನ ರಾಜ್ಯ ಧರ್ಮವಾಗಿ, ನಂತರ ಯುರೋಪಿನಾದ್ಯಂತ ಈ ಧರ್ಮವು ಪ್ರಚಾರವನ್ನ ಪಡೆಯುತ್ತೆ. ಯುರೋಪಿನಾದ್ಯಂತ ಹರಡಿತು. ಇಂದು ಚರ್ಚ್ಗಳು ಪ್ರಪಂಚದ ತುಂಬೆಲ್ಲ ಇದ್ದು ಹೆಚ್ಚು ಸದಸ್ಯತ್ವವನ್ನ ಹೊಂದಿರುವಂತಹ ಧರ್ಮ ಕ್ರೈಸ್ತ ಧರ್ಮವಾಗಿದೆ. ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಯಾವುದು ಮಕ್ಕಳೇ? ಬೈಬಲ್. ಬೈಬಲ್ ಇವರ ಪವಿತ್ರ ಗ್ರಂಥ. ಥ್ಯಾಂಕ್ ಯು.